ನಿಮ್ ರೇಂಜ್ ಇಲ್ಲ ಇದು, ಹೊಡೆಯಂಗಿಲ್ಲ. ನಿಮ್ ರೇಂಜ್ ಇಲ್ಲ ಇದು, ನಿಮ್ ರೇಂಜ್ ಇಲ್ಲ, ನಿಮ್ ರೇಂಜ್ ಇಲ್ಲ ಇದು, ನಿಮ್ ರೇಂಜ್ ಇಲ್ಲ, ನಿಮ್ ರೇಂಜ್ ಇಲ್ಲ. ಡ್ರೈವರ್ ಕೈ ಎತ್ತಿತ್ತೀರ ನೀವು ಡ್ರೈವರ್ ಕೈ ಎತ್ತಂಗಿಲ್ಲ, ನಿಮ್ ರೇಂಜ್ ಇಲ್ಲ. ಯಾರು ಹೊಡಿಸ್ತಿಲ್ಲ, ಯಾರು ನಮ್ಗೆ ಹಾಕೈತೆ ಫಸ್ಟ್ ಮಾತಾಡ. ಉಪ ವಲಯ ಅರಣ್ಯ ಅಧಿಕಾರಿ ರಾಜಶೇಖರ ಅವ್ರ ಮೇಲೆ ದೂರು ಕೊಟ್ಟಿದ್ದೀವಿ, ದೂರು ಅರ್ಜಿಯನ್ನು. ಅವ್ರು ಏನು ಮಾಡ್ತಾರಪ್ಪ ಅಂದರೆ ಅವ್ರ ವ್ಯಾಪ್ತಿಗೆ ಬರದೇ ಇರೋಂಥದ್ದು ಹೆಜ್ಜಲ ಚೆಕ್ ಪೋಸ್ಟ್ ಹತ್ರ ಮೇನ್ ರೋಡಲ್ಲಿ ಗಾಡಿ ಹಿಡ್ದು, ಸೌದೆ ಗಾಡಿ ಹಿಡ್ದು ಅವ್ರ ವ್ಯಾಪ್ತಿಗೆ ಬರೋದೇ ಇಲ್ಲ. ಅದು ಆ ಸೌದೆ ಗಾಡಿ ಹಿಡಿದು ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಅದು ಕೂಡ ನನ್ನ ಹತ್ರ ಆಡಿಯೋ ಇದ್ದಾವೆ ಮತ್ತು ವಿಡಿಯೋ ಇದ್ದಾವೆ. ಸಾರ್ವಜನಿಕರು ಪೊಲೀಸ್ ಅಧಿಕಾರಿಗಳಿಗೆ ಹೊಡೆಯೋಂಥ ರೈಟ್ಸ್ ಇಲ್ಲ. ಇವರು ಕೊಳಪಟ್ಟಿ ಕೈ ಮಾಡೋಂಥದ್ದು ಮತ್ತು ಹೊಡೆಯೋಂಥದ್ದು, ದುಡ್ಡು ಕೇಳೋಂಥದ್ದು ಇವೆಲ್ಲನೂ ಮಾಡಿದ್ದಾರೆ ಸರ್. ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ತುಂಬ ಒಂದು ದೌರ್ಜನ್ಯ ಆಗಿದೆ. ಮೇಲಿನ ಅಧಿಕಾರಿಗಳಿಗೆ ಮತ್ತು ಅವ್ರ ಕೆಳಗಂಟ ಇರೋಂಥ ಸಿಬ್ಬಂದಿಗಳಿಗೆ ತುಂಬ ಟಾರ್ಚರ್ ಕೊಡೋದು, ಪಬ್ಲಿಕ್ ಕೇಳೋದು. ಕೆಲವು ದಲಿತ ಪರ ಸಂಘಟನೆ ಇವ್ರನ್ನ ಇಟ್ಕೊಂಡು, ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಇಟ್ಕೊಂಡು ಮತ್ತು ಕೆಲವು RTI ಕಾರ್ಯಕರ್ತರನ್ನ ಇಟ್ಕೊಂಡು ಇವರು ಎದುರಿಸೋಂಥದ್ದು ಇವೆಲ್ಲನೂ ಮಾಡ್ತಾರೆ ಸರ್. ಇಷ್ಟೇ ಕೊಡಬೇಕು, ಇದೇ ಥರ ಕೊಡಬೇಕು. ಅವರು ಎಲ್ಲೆಲ್ಲಿ ಮಾಡ್ಕೊಂಬಂದಿದ್ದಾರೆ ಕೆಲಸ ಅಲ್ಲೆಲ್ಲ ಕೂಡ ದುಡ್ಡು ಎಲ್ಲ ಇದೇ ಮಾಡಿದ್ದಾರೆ. ಅದೆಲ್ಲ ಫುಲ್ ಆಡಿಯೋದಲ್ಲಿ ಇದೆ. ಆಮೇಲೆ ಇದರಲ್ಲಿ ಸ್ಕ್ವಾಡ್ಗೂ ಕೂಡ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೂ ದುಡ್ಡು ಕೊಡ್ತಾ ಇದೀವಿ ಮತ್ತು ಕೆಲವರು ಪೊಲೀಸ್ನವ್ರಿಗೂ ಕೊಡ್ತಾ ಇದೀವಿ ಅಂತ ಎಲ್ಲ ಹೇಳಿದ್ದಾರೆ ಸರ್. ಈಗ ನೀವು ದೂರ ಏನಂತ ಕೊಟ್ಟಿದ್ದೀರಿ ಸರ್, ಯಾವ ರೀತಿ ಕ್ರಮ ಆಗಬೇಕು ಅಂತ? ಸರ್ ಇವ್ರ ವಿರುದ್ಧ ಈ ಥರ ಎಲ್ಲ ಕೇಳಿದ್ದಾರೆ, CD ಕೊಟ್ಟಿದ್ದೀವಿ. ಈ ಥರ ಎಲ್ಲ ದುಡ್ಡೆಲ್ಲ ಕೇಳಿದ್ದಾರೆ ಪಬ್ಲಿಕ್ ಹತ್ರ. ಮತ್ತು ಕಳ್ಳ ಸಾಗಾಣಿಕೆ, ಕೆಲವರು ಲೋಕಲರ್ನ ಹುಡುಗರನ್ನ ಇಟ್ಕೊಂಡು, ಎಲ್ಲ ದಲಿತ ಹುಡುಗರನ್ನ ಇಟ್ಕೊಂಡು ಅವ್ರ ಮೇಲೆ ಕೂಡ ಅವ್ರನ್ನ ಉಪಯೋಗಿಸ್ಕೊಂಡು ಇವ್ರು ದುಡ್ಡು ಕಲೆಕ್ಷನ್ ಮಾಡೋದು ಎಲ್ಲನೂ ಮಾಡ್ತಾರೆ ಸರ್.